ನಡೆಸ್ಕೊಂಡು ಬರ್ತಾ ಇರೋದು ನೀವೆಲ್ಲ ನೋಡಿದ್ದೀರಾ, ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನಮಗೆಲ್ಲ ಗೊತ್ತಿದೆ. ಅದರಂತೆ ನಾವು ಇನ್ನೂ ಹೆಚ್ಚಿನ ಗಾಯಕರಿಗೆ ತಮ್ಮ ಹೆಚ್ಚಿನ ಹಾಡುಗಳನ್ನು ಹಾಡಿ ಎಂಜಾಯ್ ಮಾಡ್ತಕ್ಕಂಥ ಅವಕಾಶನ ಕೊಡಬೇಕಂದ್ಬಿಟ್ಟು ಇನ್ನೊಂದು ಸ್ಪೆಷಲ್ ಈವೆಂಟ್ನ ನಾವು ತಗೊಂಡು ಬರೋದಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವಾಗ ನಾವು ಯಾವ ರೀತಿ ಹಾಫ್ ಎ ಡೇ ಕಂಡಕ್ಟ್ ಮಾಡ್ತಾ ಇದ್ದೀವಿ ಈವೆಂಟು, ಅದು ಪ್ರತಿ ತಿಂಗಳ ಕೊನೆ ಶನಿವಾರ ಇದೇ ರೀತಿ ಮುಂದುವರಿಯುತ್ತೆ, 4ನೇ ಶನಿವಾರ. ಅದ್ರ ಜೊತೆಗೆ ಪ್ರತಿ ತಿಂಗಳ ಮೊದಲ ಶನಿವಾರ ಅಥವಾ ಅನುಕೂಲ ನೋಡಿ 2ನೇ ಶನಿವಾರದಲ್ಲಿ ಒಂದು ಮಿನಿ ಈವೆಂಟ್ ಅಂತ ಅಂದ್ಬಿಟ್ಟು ನಾವು ಕಂಡಕ್ಟ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀವಿ. ಆದರೆ ಅದರಲ್ಲಿ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಅದೇನಪ್ಪಾ ಅಂತಂದ್ರೆ, ಇವಾಗ ನೋಡಿ ನಾವು 1:30-2ಕ್ಕೆ ಶುರು ಮಾಡಿ ರಾತ್ರಿ 8:30-9 ಮುಗಿಸಿದ್ರು ಬಂದವರೆಲ್ಲ ಇರೋಕ್ಕೂ ಆಗಲ್ಲ, ಹೋಗೋಕ್ಕೂ ಆಗಲ್ಲ. ಕೆಲವ್ರು ಲೇಟಾಗಿ ಬರ್ತಾರೆ, ಅರ್ಜೆಂಟ್ ಹೋಗ್ಬೇಕಂತಾರೆ, ಕೆಲವ್ರು ಬೇಗ ಬಂದಿರ್ಬೇಕು, ಅವರು ಹೋಗ್ಬೇಕಂತಾರೆ. ಕೊನೆಗೆ ಹೋಗೋದಕ್ಕೆ ಎಲ್ರಿಗೂ ತೊಂದರೆಗಳಾಗುತ್ತೆ. ಇದು ಎಲ್ರಿಗೂ ಅನುಕೂಲ ಆಗೋದಿಲ್ಲ. ಆದ್ರಿಂದ ಅಂತಹ ಸಿಂಗರ್ಸ್ ಕೂಡ ಒಂದು ಅನುಕೂಲ ಆಗಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡ್ಬಿಟ್ಟು ನಾವು ಒಂದು ಈವೆಂಟ್, ಮಿನಿ ಈವೆಂಟ್ ಅಂತ ಅಂದ್ಬಿಟ್ಟು ಮಧ್ಯಾಹ್ನ 3 ಗಂಟೆಯಿಂದ 7 ಗಂಟೆವರೆಗೆ 4 hours ಪ್ರೋಗ್ರಾಮ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀವಿ. ಆ 4 hours ನಲ್ಲಿ ನಾವು ಜಾಸ್ತಿ ಜನ ಡ್ಯೂಯೆಟ್ ಸಿಂಗರ್ಸ್ನ ಅಥವಾ ಸಿಂಗರ್ಸ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೇವಲ 20 ಸಿಂಗರ್ಸ್ ಮಾತ್ರ ಯಾರು ಫಸ್ಟ್ ರಿಜಿಸ್ಟರ್ ಮಾಡಿಸಿ ನಾವು ಬರ್ತೀವಿ ಅಂತ ಹೇಳ್ತಾರೆ, ಅಂತವ್ರಿಗೆ ಮಾತ್ರ 20 ಸಿಂಗರ್ಸ್ಗೆ ನಾವು ಫುಲ್ ಪ್ರೋಗ್ರಾಮ್ನ ಕೊಟ್ಟು ಎಲ್ಲರೂ ಎಂಜಾಯ್ ಮಾಡಿಸೋಕೆ ಏರ್ಪಾಟ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀವಿ. ಪ್ರತಿಯೊಬ್ಬ ಸಿಂಗರ್ಗೂ ಕೂಡ ಒಂದು ಸೋಲೋ ಪ್ಲಸ್ 2 ಡ್ಯೂಯೆಟ್ ಸಾಂಗ್ಸ್ ಸಿಗುತ್ತೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಒಂದು ಕಂಡೀಷನ್ ಇದ್ರಲ್ಲಿ ಏನಪ್ಪಾ ಅಂದ್ರೆ 3 ಗಂಟೆಗೆ ಸರಿಯಾಗಿ ಬರಬೇಕು, 7 ಗಂಟೆವರೆಗೂ ಎಲ್ಲರೂ ಇರಬೇಕು. ಯಾಕಪ್ಪ ಅಂದ್ರೆ ನೀವು ಹಾಡಿದ ಹಾಡುಗಳು, ಬೇರೆಯವ್ರು ಹಾಡಿದ ಹಾಡುಗಳು, ಅವ್ರು ಯಾವ ರೀತಿ ಹಾಡ್ತಾರೆ, ಅವ್ರ ಜೊತೆ ನಾವು ಡ್ಯೂಯೆಟ್ ಸೇರ್ಬೇಕಾ ಬೇಡವಾ, ಹೊಸ ಹೊಸ ಪರಿಚಯ ಇದೆಲ್ಲ ಆಗುತ್ತೆ. ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಟೈಪ್ ಆದಿ ಎಂಜಾಯ್ ಮಾಡ್ಲಿಕ್ಕೆ ಆಗುತ್ತೆ. ಯಾಕಪ್ಪ ಯಾರೋ ಹಾಡಿದ್ವಿ ಹೊರಟೋದ್ರೆ ನಮ್ಮ ಹಾಡು ಕೇಳಕ್ಕೆ ಯಾರು ಇಲ್ಲ ಅನ್ನೋ ಮಾತು ಯಾರಿಗೂ ಬರಬಾರ್ದು. ಆದ್ರಿಂದ 3-4 ಗಂಟೆ ಟೈಮ್ ಅಂದ್ರೆ ಒಂದು ಪಿಕ್ಚರ್ ನೋಡೋದಷ್ಟು ಆಗೋದಿಲ್ಲ. ಆದ್ರಿಂದ ಆ ರೀತಿ ಒಂದು ಇವೆಂಟ್ ನ ಮಾಡಿಬಿಟ್ಟು ಹೆಚ್ಚಿನ ಹಾಡುಗಳನ್ನ ಹಾಡೋದಕ್ಕೆ ಅವಕಾಶ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಹಾಫ್ ಎ ಡೇ ಬಿಟ್ಟು 1-2 ಹಾಡಿ ಹೋಗೋದಲ್ಲ, ಆದ್ರೆ ಹೆಚ್ಚಿನ ಹಾಡುಗಳು ಕಡಿಮೆ ಸಮಯದಲ್ಲಿ ನಾವೆಲ್ಲ ಎಂಜಾಯ್ ಮಾಡಬೇಕು ಅನ್ನೋದಕ್ಕೆ ಈ ಇವೆಂಟ್ ನ ತರಬೇಕು ಅಂತ ಅಂದ್ಬಿಟ್ಟು ನಾವು ಬಯಸ್ತಾ ಇದ್ದೇವೆ. ಇದ್ರ ಇನ್ಫಾರ್ಮೇಶನ್ ಈಗ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೇವೆ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಏನಿದ್ರು ನಾವು ಗ್ರೂಪ್ ನಲ್ಲಿ ತಿಳಿಸ್ತಾ ಇರ್ತೇವೆ. ನೀವು ಇದೇ ರೀತಿ ಸಹಕಾರ ಕೊಟ್ಟು ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್ 20 ಮೇಲೆ ನಾವು ಹೆಚ್ಚಿನ ರಿಜಿಸ್ಟೆನ್ಸ್ ತಗೊಳಕ್ ಹೋಗೋದಿಲ್ಲ. ಯಾಕಪ್ಪ ಅಂದ್ರೆ ಯಾರಿಗೂ ಲೇಟ್ ಆಗಬಾರ್ದು, ಯಾರಿಗೂ ತೊಂದರೆ ಇರಬಾರ್ದು, ಎಲ್ರಿಗೂ ಹೆಚ್ಚಿನ ಹಾಡುಗಳು ಹೇಳ್ತಕ್ಕಂಥ ಅವಕಾಶ ಸಿಗಬೇಕು. ಜೊತೆಗೆ ಇನ್ನೊಂದು ಬೋನಸ್ ಇದಕ್ಕೆ ನಾವು ಆಡ್ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ ಇದು ಇಲ್ಲಿವರೆಗೂ ಸರ್ ಸಜೆಸ್ಟ್ ಮಾಡಿದ್ರು, ಐ ಸೆಡ್ ಓಕೆ. ನಾ ಹೇಳಿದೆ ಸರ್ 4 hours ಓಕೆ 7 o'clock ವರೆಗೂ, ಬಟ್ ದರ್ ಆರ್ ಪೀಪಲ್ ಆರಾಮಾಗಿ 8:30, 9:30ವರೆಗೂ ಹಾಡಬಹುದು ಅಂದ್ರೆ 7 ಗಂಟೆಗೆ ನಮ್ಮ ಆಸ್ ಪರ್ ಶೆಡ್ಯೂಲ್ ಮುಗಿಸ್ಬಿಟ್ರೆ I will request our Partha sir, Prema madam and Murli sir to please give us 2 hours bonus. ಆ ಬೋನಸ್ ನಲ್ಲಿ ಯು ವಿಲ್ ಗೆಟ್ ಬೋನಸ್ ಸಾಂಗ್ಸ್. ಅದಕ್ಕೆ ಯಾವುದೇ ರಿಜಿಸ್ಟರ್ we will not charge you anything for that. You can sing out your soul and heart out of it. ಕಡ್ಡಾಯವಾಗಿ ಒಂದು 2 hours ನಲ್ಲಿ you can enjoy. 1 hour ಗೆ ಒಂದು 10 ಸಾಂಗ್ ಅಂದ್ರೆ 20 ಸಾಂಗ್ ಸಿಗುತ್ತೆ 2 hours ಗೆ. ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಕೊಂಡ್ ಬಂದ್ರೆ you can get 2 songs each, ಬೋನಸ್ ಸಾಂಗ್ ಸಿಗುತ್ತೆ. This is my suggestion from my side. He said okay, we'll do it sir andro. If all of you agree, we are going to form a new group. This group will be there as it is, but this is meant for a very social cause. This will be there as it is every month. Last Saturday we will be doing it. Idu bandu it's for our friends goskara. So first weekend, last week of every month. ಸೊ ಯಾರು ರಿಜಿಸ್ಟರ್ ಮಾಡ್ಕೊಂತಿರೋ ಫಸ್ಟ್ 20 ಸಿಂಗರ್ಸ್ ಮಾತ್ರ ಅವರಿಗೆ ಅವಕಾಶ ಇರುತ್ತೆ. ಥ್ಯಾಂಕ್ ಯು. ಮತ್ತೆ ಏನಪ್ಪಾ ಅಂತಂದ್ರೆ 3 to 7 ಮಾತ್ರ ನೀವು ಎಲ್ಲರೂ ಪ್ರೋಗ್ರಾಮ್ ನಲ್ಲಿ ಇರೋದಕ್ಕೆ ನಿಮ್ಗೆ ಕಡ್ಡಾಯ ಇರುತ್ತೆ. 7 to ಫ್ರೀ ಟೈಮ್ ಏನಿರುತ್ತೋ, ಯಾರಿಗೆ ಅನುಕೂಲ ಇರುತ್ತೋ ಅವ್ರಿದ್ದು ಎಷ್ಟು ಬೇಕಾದ್ರೆ ಹಾಡುಗಳು ಆಡ್ಬೋದು. ಆವಾಗ ಅವ್ರು ಇರ್ಬೇಕು ಇವ್ರು ಇರ್ಬೇಕು ಅನ್ನೋ ಕಡ್ಡಾಯ ಯಾರಿಗೂ ಇರೋದಿಲ್ಲ. ಸೊ ಇದೊಂದು ನಮ್ಗೆ ಹೆಚ್ಚಿನ ಅವಕಾಶ ಸಿಗುತ್ತೆ. ಯಾರಿಗೆ ಟೈಮ್ ಸಿಗುತ್ತೋ ಅವರು ಹೆಚ್ಚಿನ ಹಾಡುಗಳ ಅನುಕೂಲವಾಗಿ ಆಡ್ಲಿಕ್ಕೂ ಸಿಗುತ್ತೆ ಅಂದ್ಬಿಟ್ಟು ಸೊ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಇದೇ ರೀತಿ ನೀವೆಲ್ಲ ಪ್ರೋತ್ಸಾಹ ಕೊಟ್ಟು ಸಹಕರಿಸ್ತೀವಿ ಅಂತ ಅನ್ಬಿಸ್ತೀವಿ. ದಯವಿಟ್ಟು ಅದೇ ರೀತಿ ಇನ್ನ ಹೆಚ್ಚಿನ ಏನಾದ್ರೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇದ್ರೆ ನಮ್ಗೆ ಕಾಲ್ ಮಾಡಿ ನಾವು ತಿಳಿಸ್ತೀವಿ. ಮತ್ತೆ ನಿಮ್ಮ ಹೆಸರನ್ನು ಆದಷ್ಟು ಬೇಗ ಪ್ರೋಗ್ರಾಮ್ ಡೀಟೇಲ್ಸ್ ಕೊಟ್ಟಾಗ ರಿಜಿಸ್ಟರ್ ಮಾಡಿಸಿ. ರಿಜಿಸ್ಟರ್ಡ್ ಒಂದು ಗ್ರೂಪ್ ಇದ್ದಾಗ ಅದರಲ್ಲಿ ಸಿಂಗರ್ಸ್ ಯಾರಿರ್ತಾರೆ, ಫಿಮೇಲ್ ಸಿಂಗರ್ಸ್ ಗೊತ್ತಾಗುತ್ತೆ. ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡ್ಯೂಯೆಟ್ ಸಿಂಗರ್ ಯಾವ್ದು ಹಾಡ್ಬೋದು ಅಂತ ನೀವು ಫಿಕ್ಸ್ ಮಾಡ್ಕೋಬಹುದು. ಒಂದು ಪ್ಲಾನ್ ನಲ್ಲಿ ಆರ್ಗನೈಸ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು. 4ನೇ ಮಹಡಿಯಲ್ಲಿ
ಬಿಸಿ ಬಿಸಿ ಮಸಾಲ ದೋಸೆ ಎಲ್ರಿಗೂ ವೆಯ್ಟ್ ಮಾಡ್ತಾ ಇದೆ ಟೆರೇಸ್ ನಲ್ಲಿ. ದಯವಿಟ್ಟು ಪ್ರತಿಯೊಬ್ಬರು ಬಿಸಿ ಬಿಸಿ ಮಸಾಲೆ ದೋಸೆನೆ ತಿಂದು ಬಿಸಿ ಕಾಫಿ ಕುಡಿದು ಮತ್ತೆ ಬೇಗ ಬಂದ್ರೆ ಕಾರ್ಯಕ್ರಮ ಮುಂದುವರಿಸೋಣ. ಇದು ಫಾರ್ ದ ಬೆನಿಫಿಟ್ ಆಫ್ ಡುಯೆಟ್ ಸಿಂಗರ್ಸ್, 10 ಮೇಲ್ ಸಿಂಗರ್ಸ್, 10 ಫೀಮೇಲ್ ಸಿಂಗರ್ಸ್. ವಿ ಆರ್ ಗಿವಿಂಗ್ ದಟ್ ಪ್ರಾವಿಷನ್. ಎಲ್ಲರೂ ದಯವಿಟ್ಟು 4th ಫ್ಲೋರ್ಗೆ ಹೋಗ್ಬಿಟ್ಟು ಬೇಗ ಆದಷ್ಟು ಬೇಗ ಬಿಸಿ ಬಿಸಿ ಮಸಾಲೆ ದೋಸೆ ಕಾಫಿ ಕುಡ್ಕೊಂಡು ಒಂದು 20 ಮಿನಿಟ್ಸ್ ನಲ್ಲಿ ಬಂದ್ಬಿಡಿ ಎಲ್ಲರೂ ದಯವಿಟ್ಟು. ನೀವು ಹೇಳ್ಬೇಕು. प्रकाश सर, मेरा गाना का वीडियो थोड़ा ಹಲೋ